ಏನು ಪ್ರಶಸ್ತಿ ಮಕ್ಕಳಿದ್ದವರಿಗೆ ಮಾತ್ರ ಕೊಡುವುದಾ? ಅದು ಮಕ್ಕಳ ಲೆಕ್ಕಕ್ಕೆ ಪ್ರಶಸ್ತಿ ಕೊಡುವುದು. ಅಲ್ಲಿದ್ರೆ 60-70 ವರ್ಷಕ್ಕೆಲ್ಲ ಪ್ರಶಸ್ತಿ ಯಾಕೆ ಕೊಡ್ತಾರೆ? ಮಕ್ಕಳು ಹಿಡ್ಕೊಂಡು ತಿರುಗಲಿ ಅಂತ. ಯಾಕಂದ್ರೆ ಅವ್ರು ಪಾಪ ಹಾಸಿಗೆ ಹಿಡಿದಿರ್ತಾರೆ ಪ್ರಶಸ್ತಿ ತಗೊಂಡು. ಮಂತರ, ನೀನು ಹೇಳಿದ ಮಾತು ಸತ್ಯವೇ. ನನ್ನ ಮಗ ಭರತನಿಗೆ ಪಟ್ಟವಾಗಲೇಬೇಕು. ಆಗಬೇಕು ಅಂತಾದ್ರೆ ನಾನೇನು ಮಾಡಬೇಕು ಮಂತರ? ಎಷ್ಟು ಬದಲಾಗಬೇಕು? ಏನು ಮಾಡಬೇಕು? ಹಿಂದೆ ಮೆಚ್ಚಿ ನಿನಗೆ ಆ ನರೇಂದ್ರ ಕೊಟ್ಟ ಮಾತೆರಡು, ಹಿಂದೆ ಮೆಚ್ಚಿ ನಿನಗೆ ಆ ನರೇಂದ್ರ ಕೊಟ್ಟ ಮಾತೆರಡ, ಇಂದು ಕೇಳು ಕೊಟ್ಟ ಮೇಲೆ ಮುಂದೆ ಹೇಳು ಕಾರ್ಯಬಾಲೆ, ಇಂದು ಕೇಳು ಕೊಟ್ಟ ಮೇಲೆ ಮುಂದೆ ಹೇಳು ಕಾರ್ಯಬಾಲೆ. ಅಯ್ಯಪ್ಪ, ಅಂತೂ ನಿನ್ನನ್ನು ಸರಿ ಮಾಡುವುದಕ್ಕೆ ಇಷ್ಟೊತ್ತು ಬೇಕಾಯ್ತು. ಹೌದಾ? ನಾನು ಹೇಳಿದ ಮಾತೆಲ್ಲ ಹೌದಾ? ಏನು ಆಗ್ಲಿ, ಈಗಲಾದ್ರೂ ಬುದ್ಧಿ ಬಂತಲ್ಲ. ನಾನು ತಿಳಿದದ್ದು ಬೆಳ್ಳಗಿದ್ದದ್ದೆಲ್ಲ ಹಾಲು ಅಂತ. ಎಲ್ಲವೂ ಹಾಲೇ ಆಗಿರುವುದಿಲ್ಲ. ಸುಣ್ಣದ ನೀರು ಬೆಳ್ಳಗೆ ಅಲ್ವೇನೆ? ಈ ನಿನ್ನ ಗಂಡ ಎಲ್ಲ ಇದ್ದಾರೆ ನೋಡು, ಅವರೊಬ್ಬರು ಸರಿ ಇಲ್ಲ. ನೀನು ಹೇಳಿದ ಹಾಗೆ ಚಕ್ರವರ್ತಿಯವರು ಅಂತ ಹೇಳಬಾರ್ದು, ಅವ ಇವ ಅಂತ ಹೇಳು. ಚಕ್ರವರ್ತಿ. ನೀನು ಹೇಳಿದ ಸರಿ ಉಂಟು. ಸರಿ ಉಂಟು. ಅದು ನಾನು ಯಾವಾಗಲೂ ತಪ್ಪು ಮಾತಾಡುವುದಿಲ್ಲ. ಗಂಡನವರು ಅಂತ ಗೌರವಿಸುವುದಲ್ಲ ಅಲ್ವೇಪ್ಪ? ಅವ ನನಗೆ ಗಂಡ ಅಷ್ಟೇ. ಮತ್ತೆ ಅಲ್ಲಿದ್ರೆ ಅಂತದೆ. ಈಗ ನೋಡು, ಈಗ ಏನು ಮಾಡಬೇಕು? ನಾನು ದಾರಿಯನ್ನು ಹೇಳ್ತೇನೆ, ನಿನ್ನ ಸುಲಭದಲ್ಲಿ ಉಂಟು. ಏನು? ಹಿಂದೊಂದು ಸಾರಿ ನಿನ್ನನ್ನು ತಿರುಗಾಟಕ್ಕೆ ಕರ್ಕೊಂಡು ಹೋಗ್ಲಿಲ್ವೇನೆ ಮೇಲೆ? ಹೌದು. ಯಾರು ನಿನ್ನ ಗಂಡ? ಹೌದೌದು, ಶಂಬರಾಸುರನ ವಧ ಪ್ರಕರಣ ಯುದ್ಧಕ್ಕೆ. ಅಲ್ಲಿ ನೀನು ಒಂದು 2 ವರ ಕೊಟ್ಟಿದ್ನಂತಲ್ಲ, ಆಗ ನೀನು ಬೇಡ ಅಂದ್ಯಂತೆ. ಅದು ಬೇಡ, ನೀನೇ ನನ್ನ ವರ ಅಂತ ಹೇಳಿ ನನಗೆ ಹಾಕಿಬೇಕು ವರ ಎನ್ನುವ ಹಾಗೆ ನ್ಯಾಸವಾಗಿ ಇರಿಸಿದ್ದೆ. ಅದು ಯಾವಾಗ ಬೇಕಿದ್ರೆ ಕೇಳಿಕೊ ಅಂತ ಹೇಳಿದ್ನಂತೆ. ಹೌದಾ? ಹೌದು. ಒಂದು ಕೆಲಸ ಮಾಡು. ಏನು? ಈಗ ವರ ಬೇಕು ಅಂತ ಕೇಳು. ಏನ್ ಹೇಳುದೆ ನೀನು? ಯಾವ ವರ? ಏನು ಕೇಳಬೇಕು? ಅವಲ್ವೇ ಮುದ್ದೆ ಅದು ಹೇಳಿದ್ದಲ್ಲ ನಾನು. ಈಗ ಕೊಟ್ಟು ವರ ಮಾತುಂಟಲ್ಲ, ಆ ಮಾತು ಈಗ ಈಡೇರಿಸಿಕೊಡು ಅಂತ ಕೇಳು. ಯಾವುದು ಬೇಕು ಅಂತ ಕೇಳಿದ್ರೆ ಈಳೇಳು ವರುಷ ರಾಮ ಅರಣ್ಯದ ಇರಬೇಕು, ಈಳೇಳು ವರುಷ ರಾಮ ಅರಣ್ಯದೋಳಿರಬೇಕು, ಧೋರಣೀಯ ಎನ್ನ ಪುತ್ರ ಭರತ ನಿಂಗೆ ಕೊಟ್ಟಬೇಕು, ಧಾರಿಣಿಯ ಎನ್ನ ಪುತ್ರ ಭರತ ನಿಂಗೆ ಕೊಟ್ಟಬೇಕು. ಆಗ ಏನು ಮಾತು? ನಿನಗೇನು ಬೇಕು ಅಂತ ಕೇಳ್ತಾನೆ. ಕೇಳಿಕೊ ಕೈಕೇಯಿ. ಹೌದು ಅಂತ ಹೇಳಿದ್ರೆ ಕೇಳಿದ್ರೆ ಇಲ್ಲಿಯ ಅಧಿಕಾರವನ್ನು ನನ್ನ ಮಗ ಭರತನಿಗೆ ಕಟ್ಟಬೇಕು ಅಂತ ಹೇಳು. ಒಂದನೇ ವರ. ಒಂದನೇ ವರ. ಎರಡನೇ ವರ, ಆ ರಾಮ ಇದ್ದಾನಲ್ಲ, ಅವ್ ಕಾಡಿಗೆ ಹೋಗ್ಬೇಕು ಹೇಳು. ಮಂತರ 14 ವರ್ಷ ಕಾಡಿಗೆ ಹೋಗ್ಬೇಕು ಹೇಳು. ಮಂತರ, ಓ, ನನ್ನ ಮಗನಿಗೆ ಪಟ್ಟವಾಗಬೇಕೆನ್ನುವ ಆಸೆ ಇದ್ದದ್ದು ಸತ್ಯ. ಆದ್ರೆ ರಾಮ ಯಾಕೆ ಕಾಡಿಗೆ ಹೋಗ್ಬೇಕು? ಅಯ್ಯೋ, ರಾಮ ಇಲ್ಲೇ ಇದ್ರೆ ನಿನ್ನ ಮಗನನ್ನು ಸುಮ್ಮನೆ ಬಿಡ್ತಾರೇನೆ? ಎಲ್ಲ ಒಟ್ಟಾಗಿ ಹೊಡೆದ್ರು. ಅವರಿಗೆಲ್ಲ ಜನರ ತಲೆ ಹಾಳು ಮಾಡಿಬಿಟ್ಟಿದ್ದಾರೆ ಎಲ್ಲ ಸೇರಿ. ಕೊನೆಗೆ ರಾಮನೇ ಆಗಬೇಕು. ರಾಮರಾಜ್ಯವಾಗಬೇಕು ಅಂತ ಬಯಸಿದ್ರೆ ಒಬ್ಬೆ ಹೊಡೆದ್ರೆ ಅದು ಸರಿ. ಅವ ಕಾಡಿಗೆ ಹೋಗ್ಲಿ, 14 ವರ್ಷವೇ ಯಾಕೆ ಹೋಗ್ಬೇಕು? ಕಾರಣ ಉಂಟು. ಅಂದ್ರೆ 14 ವರ್ಷ ಎಲ್ಲ ದೂರ ಇದ್ರೆ ಇಲ್ಲಿದ್ದವ್ರಿಗೆ ಮರ್ತೋಗ್ತದೆ. ಅದು ಸರಿ ಮಂತರ. ಇಂದು ನೋಡಿದ್ದನ್ನು ನಾಳೆ ಯಾರು ಅಂತ ಕೇಳಿದ್ರೆ ನೆನಪಾಗುದಿಲ್ಲ. ಅದು ಬಿಟ್ಟು ನಾವಿಲ್ಲಿ 1 ವರ್ಷ ಬರ್ತಿದ್ರೆ ನಮ್ಮ ಮರ್ತೇ ಹೋಗ್ತದೆ ಇಲ್ಲಿ ಇದ್ದವರಿಗೆ. ಹೌದಾ? ನನಗೆ ಈಗಲೇ ವಯಸ್ಸಾಗಿದೆ, ಇನ್ನು 1 ವರ್ಷ ಬಿಟ್ಟು ಬರ್ತೀಯ ಅಂತ ನಿರೀಕ್ಷಿಸೋದು ತಪ್ಪೇ. ನಮಗೆ ಯಾವಾಗ್ಲೂ ಇವತ್ತು ಬಂದಿದ್ದೇವೆ, ಇದೊಂದು ಗಟ್ಟಿ. ನಾಳೆ ಎಂತದ್ದೋ ಏನೋ, ಅದೆಲ್ಲ ಬಿಡು. ಅದು ಬಿಡು. ಸರಿ, ಅದೆಲ್ಲ ಅಲ್ಲ. 14 ವರ್ಷಗಳ ಕಾಲ ಮರ್ತು ಹೋಗ್ತದೆ. ಜೊತೆಲಿ ಅವ್ರು ತಿರುಗಿ ಬಂದ ಬಿಟ್ಟಿರ್ಬಿಟ್ಟ. ಅಲ್ಲೆಲ್ಲಾದ್ರೂ ರಾಕ್ಷಸರು ತಿಂದ್ರು ಅಲ್ಲ, ಪ್ರಾಣಿ ತಿಂದ್ರು ಅದೇನೇ ಆಗ್ಲಿ, ಅಲ್ಲೆಲ್ಲ ಕಂದಕ್ಕೆ ಬಿದ್ದು ಕೈಕಾಲು ಮುರ್ಕೊಂಡ. ಅದು ನಮಗೆ ಸಂಬಂಧವೇ ಇಲ್ಲ. ಹೋಗ್ಲಿ, ಮಗ ಭರತನಿಗೆ ಪಟ್ಟವಾಗುತ್ತದಲ್ಲ. ಹೌದು. ಮಂತರ ಬಿಡ, ನೀನ್ ಮುಟ್ಟಿದ ಒತ್ತಿ ಈ ನಿನ್ನ ತಲೆಗೆ ಒಂದು ಪ್ರಶಸ್ತಿ ಕೊಡ್ಬೇಕು, ಸನ್ಮಾನ ಮಾಡಬೇಕು. ಪ್ರಶಸ್ತಿ ಬೇಡವೆ? ಪ್ರಶಸ್ತಿ ಬೇಡ. ನನಗೆ ಮಕ್ಕಳೇ ಇಲ್ಲಮ್ಮ, ನನಗೆಂತ ಪ್ರಶಸ್ತಿ?
ಏನು ಪ್ರಶಸ್ತಿ ಮಕ್ಕಳಿದ್ದವರಿಗೆ ಮಾತ್ರ ಕೊಡುವುದಾ? ಅದು ಮಕ್ಕಳ ಲೆಕ್ಕಕ್ಕೆ ಪ್ರಶಸ್ತಿ ಕೊಡುವುದು. ಅಲ್ಲಿದ್ರೆ 60-70 ವರ್ಷಕ್ಕೆಲ್ಲ ಪ್ರಶಸ್ತಿ ಯಾಕೆ ಕೊಡ್ತಾರೆ? ಅವ್ರು ಮಕ್ಕಳು ಹಿಡ್ಕೊಂಡು ತಿರ್ಗಲಿ ಅಂತ. ಯಾಕಂದ್ರೆ ಅವ್ರು ಪಾಪ ಹಾಸಿಗೆ ಹಿಡಿದಿರ್ತಾರೆ ಪ್ರಶಸ್ತಿ ತಗೊಂಡು. ಸುಮ್ಮನೆ ಇರ್ಲಿ ನೋಡು, ಅವ್ರು ಪಾಪ ಹಾಸಿಗೆಲಿದ್ದಾಗ ಹಿಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಮಂತರ ಒಂದು ಮನೆ ಬೆಳಗಬೇಕಾ? ಆ ಮನೆಯಲ್ಲಿ ನಿನ್ನಂತ ಒಂದು ಹೆಂಗಸು ಬೇಕು. ಹೌದೇ? ಹೌದಾ? ಹಾಗಾಗಿ ಸರಿ, ಈಗ ಹೊರ ಕೇಳ್ಬೇಕಾ? ಈಗ ಇಲ್ಲಿ ನಿಲ್ಲು, ಹೋಗಿ ಕೇಳ್ತೇನೆ. ಚಕ್ರ ನಿನ್ನನ್ನು ಸರಿ ಮಾಡೋದು ಬಹಳ ಕಷ್ಟ. ಏನೇ ನೀನೇ ಅಲ್ಲಿ ಹೋಗಿ ಕೇಳುವುದು ಅಲ್ವೇ? ಮತ್ತೆ ನೀನೇ ಅಲ್ಲಿ ಹೋಗೋದು, ಕೇಳಿದ ತಕ್ಷಣ ಊರವರೆಲ್ಲ ನೀನು ಹೊಡಿತಾರೆ. ಯಾಕೆ ಈ ರೀತಿ ಕೇಳಿ ಬಿಟ್ಟಿಲ್ಲ, ರಾಮನಿಗೆ ಪಟ್ಟ ತಪ್ಪಿಸಿ ಬಿಟ್ಟಿಲ್ಲ ಅಂತ ನಿನಗೆ ಹೊಡೆದ್ರೆ? ಗಂಡನಿದ್ದಲ್ಲಿ ಹೆಂಡತಿ ಹೋಗಬೇಕಾದ್ದು ಧರ್ಮ ಅಲ್ವೇನೆ? ಅದು ಪತಿವ್ರತೆಯರು ಮಾತ್ರ. ಅದು ಮಹಾಪತಿವ್ರತೆಯರು ಹೇಳಿಸ್ಕೊಂಡವರು ಹೆಂಡತಿದ್ದಲ್ಲಿಗೆ ಗಂಡನನ್ನು ಕರೆಸ್ಕೊಳ್ಬೇಕು. ಹೌದಾ? ಕ್ರಮ. ಸರಿ, ಆದಷ್ಟು ಬೇಗ ನಿನ್ ಗಂಡ ಇಲ್ಲಿಗೆ ಬರ್ಲಿ, ಬರುವ ಹಾಗೆ ಮಾಡು. ನೀನು ಬಂದ ನಂತರ ಏನಾಯ್ತು ಅಂತ 10 ಬಾರಿ ಕೇಳುವವರೆಗೆ ಮಾತಾಡಬೇಡ. ಆ ನಂತರ ನೀನು ಹೊರಗೆ ಆಯ್ತಾ? ಆದಷ್ಟು ಬೇಗ ಮಾಡು. ಸುತಂಗ ಪಾಟವ ಕಾಟಬೇಕು, ಸುತಂಗ ಪಾಟವ ಕಟ್ಟಬೇಕೆಂಬ ಮತದೊಡಂದು ಕೈಕೆಯೋ ಅತಿಶಯದ ಛಲದಿಂದ ತೆಗೆದ ಆಭರಣಗಳನ್ನು, ಅತಿಶಯದ ಛಲದಿಂದ ತೆಗೆದ ಆಭರಣಗಳನ್ನು ಮಂತರೆ ಆಡಿದಂತ ಮಾತು 100ಕ್ಕೆ 100 ಸತ್ಯ. ನನ್ನವರೇ ನಾನಿದ್ದಲ್ಲಿಗೆ ಬರಬೇಕು ಅಂತಾದ್ರೆ ಶೋಕಾಗಾರವನ್ನು ಸೇರ್ತೇನೆ. ಈ ಪಟ್ಟೆ ಸೀರೆ ಯಾಕೆ? ಸಂತೋಷಕ್ಕಾಗಿ ಉಟ್ಟುಕೊಳ್ಳುವಂಥದ್ದು. ಮನಸ್ಸಿಗೆ ಹಿತ ಇಲ್ಲ ಅಂತಾದ್ರೆ ಈ ಪಟ್ಟೆ ಸೀರೆ ಅಗತ್ಯ ಉಂಟೆ? ಮನಸ್ಸಿಗೆ ಹಿತವಿರದಂತ ಆಭರಣ ಕೊರಳಿಗೆ ಭಾರವಾದೀತೆ ವಿನಃ ಕೊರಳನ್ನು ಶೋಭಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈ ಆಭರಣವನ್ನೆಲ್ಲ ಕಳಚುತ್ತೇನೆ, ಮುಡಿಯ ಹೂವನ್ನು ಕೀಳುತ್ತೇನೆ, ಹಣೆಯ ನಾನೇನು ಮಾಡಿಬಿಟ್ಟೆ? ನನ್ನ ಹಣೆಯ ಸಿಂಧೂರವನ್ನು ನಾನು ನನ್ನ ಕೈಯಾರೆ ಅಳಿಸಿದ್ನಲ್ಲ. ಹೆಣ್ಣಾದವಳು ಬಯಸುವುದು ಏನು? ದೇವರೇ, ನಾನು ಸಾಯುವವರೆಗೆ ಮುತ್ತೈದೆಯಾಗಿ ಬದುಕಬೇಕು. ಹಣೆಯ ಸಿಂಧೂರ, ಕೊರಳ ಮಾಂಗಲ್ಯ, ಮುಡಿಯ ಹೂವು ಎಂದು ಬಾಡದಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾಳೆ. ಆದರೆ ನಾನು ನನ್ನ ಕೈಯಾರೆ ಹೂವನ್ನೆಲ್ಲ ಕಿತ್ತು ಹಿಸುಕಿ ಹಣೆಯ ಸಿಂಧೂರ ಅಳಿಸಿ ಹೆಂಡತಿಯ ಆಸೆಯನ್ನು ನೆರವೇರಿಸಲಿಕ್ಕಾಗದೇ ಇರುವಂತ ಗಂಡು ಬದುಕಿದರೆಷ್ಟು, ಸತ್ತರೆಷ್ಟು? ಸತ್ತರೆ ಸಾಯಲಿ. ಶೋಕಾಗಾರವನ್ನು ಸೇರ್ತೇನೆ, ಮೋರಿಗೆ ಮುಸುಕನ್ನು ಹಾಕಿ